ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಕ್ರಿಯಾಪದಗಳು ಅಂತಕ್ಕಂತಹ ಒಂದು ಭಾಗವನ್ನ ಅಥವಾ ಒಂದು ಅಂಶವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಕನ್ನಡ ವ್ಯಾಕರಣದಲ್ಲಿ ಬಹುಮುಖ್ಯವಾಗಿ ಬಳಸ್ಕೊಳ್ತಾ ಇರತಕ್ಕಂತಹ ಒಂದು ಭಾಗ ಯಾವುದು ಅಂತ ಹೇಳಿದ್ರೆ ಕ್ರಿಯಾಪದಗಳು. ನಾವು ಬಳಸ್ತಾ ಇರತಕ್ಕಂತಹ ಎಲ್ಲಾ ಸಂದರ್ಭದಲ್ಲೂ ಬಳಕೆ ಆಗ್ತಕ್ಕಂತಹ ಪದಗಳು. ಸೊ ಅಂತಹ ಒಂದು ಪದಗಳನ್ನ ಇವಾಗ ನಾವು ನೋಡ್ತಾ ಹೋಗೋಣ. ಇದು ಸ್ವಲ್ಪ ತುಂಬಾ ವಿಸ್ತೃತವಾಗಿರ್ತಕ್ಕಂತಹ ಒಂದು ಭಾಗ ಆಗಿರೋದ್ರಿಂದ ವಿಡಿಯೋಸ್ ಲೆಂತ್ ಸ್ವಲ್ಪ ಜಾಸ್ತಿನೂ ಕೂಡ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ 2 ವಿಡಿಯೋವನ್ನಾದ್ರಾಗಿ ಇದನ್ನ ಡಿವೈಡ್ ಮಾಡ್ಕೊಂಡಾದ್ರೂ ನೋಡ್ಕೊಳ್ತಾ ಹೋಗ್ಬೋದು. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ಕ್ರಿಯಾಪದ ಅಂತ ಹೇಳಿದ್ರೆ ಏನು? ಕ್ರಿಯಾಪದ ಅಂತ ಹೇಳಿದ್ರೆ ಕ್ರಿಯೆ ನಡೆದಿರುವುದನ್ನ ತಿಳಿಸುವ ಪದಗಳೇ ಕ್ರಿಯಾಪದಗಳು. ಕ್ರಿಯೆ ಅಂದ್ರೆ ಏನು? ಕೆಲಸ. ಈ ಕೆಲಸವನ್ನ ಸೂಚಿಸ್ತಕ್ಕಂತಹ ಪದಗಳನ್ನೇ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಅಥವಾ ಇನ್ನೊಂದು ಅರ್ಥದಲ್ಲಿ ಒಂದು ವಾಕ್ಯ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥ ಕೊಡಬೇಕು ಅಂದ್ರೆ ಒಂದು ಪೂರ್ತಿ ಸೆಂಟೆನ್ಸ್ ಅಂತ ಏನಿದೆಯಲ್ಲ, ಆ ಸೆಂಟೆನ್ಸ್ ಕೊನೆ ಆಗಿ ಅದರಿಂದ ಒಂದು ಅರ್ಥ ಕೊಡುತ್ತಲ್ಲ, ಅರ್ಥ ಕೊಡೋದಕ್ಕೆ ಬಳಕೆ ಆಗ್ತಕ್ಕಂತಹ ಪದ ಯಾವುದು? ಕ್ರಿಯಾಪದ. ಈಗ ರಾಮನು ಕಾಡಿಗೆ ಹೋದನು, ಇದು ಒಂದು ವಾಕ್ಯ. ಇಲ್ಲೇನಾಗ್ತಾ ಇದೆ? ರಾಮ ಕಾಡಿಗೆ, ಇದನ್ನ ಬಿಟ್ಬಿಡೋಣ, ಇದೀಗ ಓದೋದು ಬೇಡ. ರಾಮ ಕಾಡಿಗೆ ಏನಾದ? ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ. ಇವಾಗ ಕಾಡಿಗೆ ಅನ್ನೋದನ್ನ ಹೋದನು ಅಂತ ಹೇಳಿ ನಾವು ಬರ್ಕೊಂಡಾಗ ಏನಾಗ್ಬಿಡತ್ತೆ? ಒಂದು ಅರ್ಥ ಸಿಕ್ತು. ಅವನು ಎಲ್ಲಿಗೆ ಹೋದ ಅಂದ್ರೆ ಈ ವಾಕ್ಯಕ್ಕೆ ಅರ್ಥವನ್ನ ಕೊಡ್ತು. ಅಕಸ್ಮಾತ್ ಈ ಕ್ರಿಯಾಪದವನ್ನ ನಾವು ಬಳಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಒಂದು ವಾಕ್ಯಕ್ಕೆ ನಿಖರವಾಗಿರ್ತಕ್ಕಂಥ ಅರ್ಥ ಅನ್ನೋದು ಸಿಗ್ತಾ ಇರ್ಲಿಲ್ಲ. ಸಿಗಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಕ್ರಿಯಾಪದ ಅನ್ನೋದು ಅಲ್ಲಿ ಬಂದು ಸೇರ್ಕೊಳ್ಬೇಕು. ಅದಕ್ಕೆ ರಾಮನು ಕಾಡಿಗೆ ಹೋದ, ಹೋಗ್ಲಿಲ್ಲ, ಏನು ಗೊತ್ತಾಗಿಲ್ಲ. ಅಥವಾ ರಾಮನು ಕಾಡಿಗೆ ಹೋಗಲಿಲ್ಲ, ಈಗ ಬರ್ಕೊಂಡಾಗ್ಲೂ ಕೂಡ ಏನಾಗತ್ತೆ? ಹೋಗಲಿಲ್ಲ ಅಂತಕ್ಕಂತಹ ಒಂದು ಪದ ಏನ್ ಸೂಚಿಸ್ತಾ ಇದೆ? ಕ್ರಿಯಾಪದವನ್ನ ಸೂಚಿಸ್ತಾ ಅಥವಾ ಕೆಲಸವನ್ನ ಸೂಚಿಸ್ತಾ ಇದೆ. ಈ ಕೆಲಸವನ್ನ ಅಲ್ಲಿ ನಾವು ತಗೊಂಡ್ಬರ್ಲಿಲ್ಲ ಅಂತ ಹೇಳಿದ್ರೆ ಆ ವಾಕ್ಯ ಅಪೂರ್ಣವಾಗಿ ಹೋಗ್ತದೆ. ಆ ವಾಕ್ಯ ಪರಿಪೂರ್ಣವಾಗಿ ಆಗ್ಬೇಕು ಅಂತ ಹೇಳಿದಾಗ್ಲೂ ಏನಾಗ್ಬೇಕು? ಕ್ರಿಯಾಪದ ಅಲ್ಲಿಗೆ ಬರಬೇಕು. ಹಾಗಾದ್ರೆ ಒಂದು ಕ್ರಿಯಾಪದವನ್ನ ನಾವು ಯಾವ ರೀತಿಯಲ್ಲಿ ರಚಿಸ್ತೀವಿ, ಒಂದು ಕ್ರಿಯಾಪದವನ್ನ ಯಾವ ಯಾವ ರೀತಿಯಲ್ಲಿ ರಚಿಸ್ತೀವಿ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಸೊ ಒಂದು ಕ್ರಿಯಾಪದ ಶುರುವಾಗಬೇಕು ಅಥವಾ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಧಾತು ಇರಬೇಕು, ಕಾಲಸೂಚಕ ಪ್ರತ್ಯಯ ಇರಬೇಕು, ಆಖ್ಯಾತ ಪ್ರತ್ಯಯ ಇರಬೇಕು. ಅದಾದ್ಮೇಲೆ ಕ್ರಿಯಾಪದವಾಗಿ ರಚನೆ ಆಗುತ್ತೆ. ಧಾತು ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪ ಅಂತ ಹೇಳಿ ಕರಿತೀವಿ. ಕಾಲಸೂಚಕ ಪ್ರತ್ಯಯ ಅಂತ ಅಂದ್ರೆ ಯಾವ ಕಾಲದಲ್ಲಿ ಅದು ನಡೀತಾ ಇತ್ತು ಅನ್ನೋದನ್ನ ತೋರಿಸುತ್ತೆ. ಆಖ್ಯಾತ ಪ್ರತ್ಯಯ ಅಂತ ಹೇಳಿದ್ರೆ ಒಂದು ಪದದ ಕೊನೆಯಲ್ಲಿ ಸೇರ್ಕೊಳ್ತಕ್ಕಂಥ ಅಕ್ಷರಗಳನ್ನ ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಕರಿತೀವಿ. ಈ ಮೂರು ಸೇರ್ಕೊಂಡಾಗ ನಮಗೆ ಏನ್ ಸಿಗತ್ತೆ ಅಂತ ಹೇಳಿದ್ರೆ ಕ್ರಿಯಾಪದ ಸಿಗತ್ತೆ. ಹಾಗಾದ್ರೆ ಒಂದು ನೋಡೋಣ ಇಲ್ಲಿ. ಓಡು, ಇದು ಧಾತು. ಉತ್ತ, ಇದು ಕಾಲಸೂಚಕ ಪ್ರತ್ಯಯ. ಯಾವ ಕಾಲಸೂಚಕ ಪ್ರತ್ಯಯ ಅಂತ ಹೇಳಿದ್ರೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಇದು. ಆಖ್ಯಾತ ಪ್ರತ್ಯಯ ಅಂದ್ರೆ ಆನೆ. ಅವಾಗ ಏನಾಗತ್ತೆ? ಅದು ಓಡುತ್ತಾನೆ. ಮೂರೂ ಪದಗಳನ್ನ ಅಲ್ಲಿ ಸೇರಿಸ್ಕೊಂಡ್ರು. ಮೂರೂ ಪದಗಳನ್ನ ಸೇರಿಸ್ಕೊಳ್ಳೋದ್ರ ಮೂಲಕವಾಗಿ ಅದೇನಾಯ್ತು? ಓಡುತ್ತಾನೆ. ಆಮೇಲೆ ಮಾಡು, ವ, ಅರು, ಮಾಡುವರು ಆಯ್ತು. ಮಾಡು ಅನ್ನೋದು ಧಾತು, ವ ಅನ್ನೋದು ಕಾಲಸೂಚಕ ಪ್ರತ್ಯಯ, ಅದಾದ್ಮೇಲೆ ಅರು ಅಂತಕ್ಕಂಥದ್ದು ಆಖ್ಯಾತ ಪ್ರತ್ಯಯ. ಇದು ಭವಿಷ್ಯತ್ ಕಾಲವನ್ನ ಸೂಚಿಸ್ತಕ್ಕಂತಹ ಒಂದು ಅಕ್ಷರ. ಸೊ ಇದರಿಂದ ಅರ್ಥ ಆಗಿದ್ದೇನು? ಒಂದು ಕ್ರಿಯಾಪದ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಧಾತು, ಕಾಲಸೂಚಕ ಪ್ರತ್ಯಯ, ಅದಾದ್ಮೇಲೆ ಆಖ್ಯಾತ ಪ್ರತ್ಯಯಗಳು ಸೇರ್ಕೊಂಡಾಗ ಒಂದು ಕ್ರಿಯಾಪದ ಅಲ್ಲಿ ನಿರ್ಮಾಣ ಆಗ್ತದೆ ಅನ್ನೋದನ್ನ ಉದಾಹರಣೆಯ ಮೂಲಕವಾಗಿ ನಾವು ನೋಡ್ಕೊಂಡ್ವಿ. ಹಾಗಾದ್ರೆ ಧಾತು ಅಂತ ಅಂದ್ರೆ ಏನು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಧಾತು ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪ, ಕ್ರಿಯೆಯ ಅರ್ಥವನ್ನು ಸೂಚಿಸುವ ಮತ್ತು ಪ್ರತ್ಯಯವನ್ನು ಹೊಂದದಿರುವ ಧಾತು ಪದವೇ ಧಾತು. ಈ ಕ್ರಿಯೆಯನ್ನ ಅರ್ಥವನ್ನ ಸೂಚಿಸ್ತಾ ಇದೆ. ಓಡು, ಅವನು ಓಡ್ತಾನೆ ಅಷ್ಟೇ. ಓಡುತ್ತಾನೆ ಅಂದ್ರೆ ಓಡು ಅನ್ನೋದು ಮೂಮೆಂಟ್ ಅಲ್ಲಿ ಬರ್ತಾ ಇದೆ ಅನ್ನೋದು ತೋರಿಸ್ತಾ ಇದೆ. ಅದಕ್ಕೆ ಆಖ್ಯಾತ ಪ್ರತ್ಯಯ ಮತ್ತೆ ಕಾಲಸೂಚಕ ಪ್ರತ್ಯಯ ಸೇರ್ಕೊಳ್ಬೇಕು ಧಾತುಗೆ, ಅವಾಗ ಕ್ರಿಯಾಪದ ಆಗತ್ತೆ. ಸೊ ಕ್ರಿಯಾಪದ ಅಂತ ಹೇಳಿದ್ರೆ ಧಾತುವಿನ ಮೂಲ ರೂಪ, ಅಲ್ಲ, ಧಾತು ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪ. ಮೂಲ ರೂಪಕ್ಕೆ ಅರ್ಥ ಇದೆ, ಅರ್ಥದ ಜೊತೆಗೆ ಪ್ರತ್ಯಯ ಒಂದಿಲ್ಲದೆ ಇರತಕ್ಕಂತಹ ಪದವಾಗಿರುತ್ತೆ. ಅದೇ ಧಾತು ಅಂತ ಹೇಳಿ ಕರೀತಿದ್ದಾರೆ. ಹಾಗಾದ್ರೆ
ಓಡು, ಓದು, ಮಾಡು, ಕೂಡು, ನೋಡು, ತಿನ್ನು, ಬಂದು, ಈ ತರ ಧಾತುಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಇನ್ನೊಂದ್ಸಲ ಧಾತು ಅಂತ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪವಾಗಿದ್ದು ಇದು ಕ್ರಿಯೆಯ ಅರ್ಥವನ್ನ ಸೂಚಿಸ್ತಾ ಇದೆ. ಏನ್ ಆ ಕ್ರಿಯೆ ಅಥವಾ ಕೆಲಸ ಮಾಡ್ತಾ ಇದೆ. ಈಗ ಓಡ್ತಾ ಇದ್ದ ಅಂತ ಹೇಳಿದ್ರೆ ಓಡು ಆ ಕ್ರಿಯೆ ತೋರಿಸ್ತು, ಅವನು ಓಡು ಅನ್ನೋದಿದೆ, ಹೋಗು ಅನ್ನೋದಿದೆ, ಆ ತರ. ಅದಕ್ಕೆ ಪ್ರತ್ಯಯ ಸೇರಿಲ್ಲ, ಪ್ರತ್ಯಯ ಕೊನೆಗೆ ಸೇರತ್ತೆ. ಆ ಸೇರದೆ ಇರತಕ್ಕಂತಹ ಪದವನ್ನ ಇಲ್ಲಿ ಧಾತು ಅಂತ ಹೇಳಿ ಕರಿತೀವಿ. ಸೊ ಧಾತುವಿನಲ್ಲಿ ಎಷ್ಟು ವಿಧಗಳಿದ್ದಾವೆ ಅಥವಾ ಧಾತುವಿನ ವಿಧಗಳನ್ನ ಇವಾಗ ನಾವು ನೋಡ್ತಾ ಹೋಗೋಣ. ಸೊ ಧಾತುಗಳಲ್ಲಿ ಮೊದಲನೇದು ಮೂಲ ಧಾತು, ಸಹಜವಾಗಿ ಬಂದಿರತಕ್ಕಂತಹ ಧಾತು, ನ್ಯಾಚುರಲ್ ಅಂತ ಹೇಳಿ ಕರಿತೀವಲ್ವಾ ಅದನ್ನೇ. ಒಂದು ಭಾಷೆಯಲ್ಲಿ ಮೊದಲಿನಿಂದಲೂ ನೈಸರ್ಗಿಕವಾಗಿ, ದಟ್ ಇಸ್ ಕಾಲ್ಡ್ ಅ ನ್ಯಾಚುರಲ್, ಮೊದಲಿನಿಂದಲೂ ಬಂದಿರತಕ್ಕಂಥ ನ್ಯಾಚುರಲ್ ಬಂದಿರುವ ಧಾತುಗಳೇ ಮೂಲ ಧಾತುಗಳಾಗಿವೆ. ಯಾವ್ದ್ಯಾವುದು? ತಿನ್ನು, ಓಡು, ಓದು, ಹುಡುಕು, ತಿಳಿ, ನಡುಗು, ಮಾಡು, ಈ ತರ ಎಕ್ಸಾಂಪಲ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಮೂಲ ಧಾತು ಅಂತ ಹೇಳಿದ್ರೆ ಮೊದಲಿನಿಂದಲೂ ಬಂದಿರತಕ್ಕಂತಹ, ನೈಸರ್ಗಿಕವಾಗಿ ಬಂದಿರತಕ್ಕಂತಹ ಪದಗಳು, ಅವನ್ನೇ ಧಾತು ಪದಗಳು ಅಂತ ಹೇಳಿ ಕರಿತೀವಿ. ಅದನ್ನೇ ಮೂಲ ಧಾತುಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಎರಡನೇ ವಿಧ ಯಾವುದು? ಸಾಧಿತ ಧಾತು. ಏನ್ ಸಾಧಿತ ಧಾತು ಅಂತ ಹೇಳಿದ್ರೆ ಮೂಲ ಧಾತುಗಳಿಗೆ ಕೆಲವು ನಾಮ ಪ್ರಕೃತಿಗಳಿಗೆ ಅಥವಾ ಅನುಕರಣ ಅವ್ಯಯಗಳಿಗೆ ಇಸು ಪ್ರತ್ಯಯ ಸೇರಿಸಿ ಆದರೆ ಅದನ್ನೇ ಸಾಧಿತ ಧಾತು. ಇಲ್ಲಿ ಧಾತು ಅಥವಾ ನಾಮ ಪ್ರಕೃತಿಗಳಿಗೆ, ಅನುಕರಣ ಅವ್ಯಯಗಳಿಗೆ, ಇವೆರಡಕ್ಕೂ ಏನ್ ಸೇರಿಸಿದ್ರೆ ಪ್ರತ್ಯಯಗಳನ್ನ ಸೇರಿಸಿದ್ರೆ ಅದನ್ನ ಸಾಧಿತ ಧಾತು ಅಂತ ಹೇಳಿ ಕರಿತೀವಿ. ಈಗ ಕನ್ನಡ ಪ್ಲಸ್ ಈಗ ಕನ್ನಡಿಗ, ಇಲ್ಲ ಆಯ್ತಲ್ಲ, ಇದು ಇದು. ಸೊ ಅನುಕರಣಾವ್ಯಯ ಇಲ್ಲ ನಾಮ ಪ್ರಕೃತಿಗಳಿಗೆ, ಇದು ನಾಮ ಪ್ರಕೃತಿ ಕೊಳ್ಳೋಣ. ಇವೆರಡರಲ್ಲಿ ಒಂದು, ಈ ಒಂದು ಸೇರ್ಸದ ಮೇಲೆ ಅದೇನಾಯ್ತು? ಸಾಧಿತ ಧಾತು ಆಯ್ತು. ಮೂಲ ಧಾತು ಏನಿದೆ ಇದನ್ನು ಮೂಲ ಧಾತು ಅಂದ್ಕೊಳ್ಳೋಣ, ಇದನ್ನ ನಾಮ ಪ್ರಕೃತಿ ಅಥವಾ ಅನುಕರಣಾವ್ಯಯ ಅಂತ ಅನ್ಕೊಳ್ಳೋಣ. ಇದು ಪ್ರತ್ಯಯ ಸೇರಿಸಿ ಆದರೆ ಇದನ್ನೇ ನಾವೇನಂತ ಕರಿತೀವಿ? ಸಾಧಿತ ಧಾತು ಅಂತ ಹೇಳಿ ಕರಿತೀವಿ. ಇಲ್ಲೇ ಇದೆಯಲ್ಲ, ನಾಮ ಪ್ರಕೃತಿ ಇಸು ಸಾಧಿತ ಧಾತು, ಅನುಕರಣಾವ್ಯಯ ಇಸು ಸಾಧಿತ ಧಾತು. ಮೂಲ ಧಾತುಗೂ ಇಸು ಸೇರಿಸ್ಬೇಕು, ಇಲ್ಲ ನಾಮ ಪ್ರಕೃತಿಗೂ ಇಸು ಸೇರಿಸ್ಬೇಕು, ಇಲ್ಲ ಅನುಕರಣಾವ್ಯಯಕ್ಕೂ ಇಸು ಸೇರಿಸ್ಬೇಕು. ಅವಾಗ ಏನಾಗುತ್ತೆ? ಅದು ಸಾಧಿತ ಧಾತುವಾಗಿ ಬದಲಾಗತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡೋಣ. ಮೂಲ ಧಾತುವಿಗೆ ಇಸು ಸೇರಿಸಿದಾಗ ಸಾಧಿತ ಧಾತು ಹೇಗಾಗಿದೆ? ಈಗ ತಿನ್ನು ಅಂತಕ್ಕಂಥದ್ದು ಮೂಲ ಧಾತು, ಇದಕ್ಕೆ ಇಸು ಅನ್ನೋ ಒಂದು ಸೇರ್ಸಿದ್ರೆ ಇಲ್ಲಿ ಏನಾಯ್ತು? ತಿನ್ನಿಸು, ಇದು ಸಾಧಿತ ಧಾತು. ಓಡು ಪ್ಲಸ್ ಇಸು, ಓಡಿಸು, ಇದು ಸಾಧಿತ ಧಾತು ಆಯ್ತು. ಇದೇನಾಯ್ತು? ಮೂಲ ಪದ ಆಯ್ತು. ಇದು ಇಸು ಅನ್ನೋ ಒಂದು ಪದ ಸೇರಿಸಿದ್ವಿ. ಈಗ ಇನ್ನೊಂದು ಓದು ಪ್ಲಸ್ ಇಸು, ಈಗೇನಾಯ್ತು? ಓದಿಸು. ನೋಡು ಪ್ಲಸ್ ಇಸು, ನೋಡಿಸು. ಅಂದ್ರೆ ನೇರವಾಗಿ ಬಂದಿರತಕ್ಕಂತಹ ಧಾತು ಪದವನ್ನ ಬಿಟ್ಟು ಇನ್ನೊಂದು ರೀತಿಯಲ್ಲಿ ಬರತಕ್ಕಂಥ, ಅಂದ್ರೆ ಇನ್ನೊಂದು ರೀತಿಯಲ್ಲಿ ಸೃಷ್ಟಿಸ್ತಕ್ಕಂಥದ್ದನ್ನೇ ಇಲ್ಲಿ ಸಾಧಿತ ಧಾತು ಅಂತ ಹೇಳಿ ಕರೀತಾರೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್, ಇವಾಗ ಮೂಲ ಧಾತುದ್ ನೋಡಿದ್ವಿ ಅಲ್ವಾ. ಈಗ ನಾಮ ಪ್ರಕೃತಿಗಳಿಗೆ ಇಸು ಪ್ರತ್ಯಯ ಸೇರಿಸೋದ್ರಿಂದ ಸಾಧಿತ ಧಾತುವನ್ನು ಹೇಗೆ ಮಾಡ್ಕೊಳ್ಳೋದು? ಅವಾಗ್ಲೇ ಹೇಳಿದ್ನಲ್ಲ, ನಾಮ ಪ್ರಕೃತಿ ಪ್ಲಸ್ ನಾಮಪದದ ಮೂಲ ಪದವನ್ನ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ. ಇಸು ಅನ್ನೋ ಒಂದು ಪದವನ್ನ ಸೇರಿಸಿದಾಗ ಅದು ಸಾಧಿತ ಧಾತು ಆಗತ್ತೆ. ಕನ್ನಡ ಪ್ಲಸ್ ಇಸು ಕನ್ನಡಿಸು, ಭಾವ ಪ್ಲಸ್ ಇಸು ಭಾವಿಸು, ಅಬ್ಬರ ಪ್ಲಸ್ ಇಸು ಅಬ್ಬರಿಸು. ಈ ತರ ಕನ್ನಡ ಅಂತಕ್ಕಂಥದ್ದು ನಾಮ ಪ್ರಕೃತಿ, ಇಸು ಅನ್ನೋ ಒಂದು ಪ್ರತ್ಯಯವನ್ನ ಸೇರಿಸಿದ್ದೇವೆ, ಅವಾಗ ಕನ್ನಡಿಸು ಆಯ್ತು. ಭಾವ ಪ್ಲಸ್ ಇಸು ಭಾವಿಸು ಆಯ್ತು. ಅಬ್ಬರ ಪ್ಲಸ್ ಇಸು ಅಬ್ಬರಿಸು ಆಯ್ತು. ಇದು ನಾಮ ಪ್ರಕೃತಿಗಳಿಗೆ ಇಸುವನ್ನ ಸೇರಿಸಿದಾಗ. ಹಾಗೆ ಅನುಕರಣ ಅವ್ಯಯಗಳಿಗೆ ಇಸುವನ್ನ ಸೇರಿಸೋದ್ರಿಂದ ಅನುಕರಣ ಅವ್ಯಯ ಪ್ಲಸ್ ಇಸು, ಅದಾದ್ಮೇಲೆ ಸಾಧಿತ ಧಾತು. ಘಮ ಘಮ ಪ್ಲಸ್ ಇಸು ಘಮಘಮಿಸು, ಧಗ ಧಗ ಪ್ಲಸ್ ಇಸು ಧಗಧಗಿಸು. ಆಮೇಲೆ ಸರ ಸರ ಪ್ಲಸ್ ಇಸು ಸರಸರಿಸು. ಜುಳು ಜುಳು ಪ್ಲಸ್ ಇಸು ಜುಳು ಜುಳಿಸು.
ಅಂದ್ರೆ ಈ ರೀತಿ ಅನುಕರಣ ಆಮೇಲೆ ನಾಮಪ್ರಕೃತಿ ಮೂಲ ಧಾತುಗಳಿಗೆ ಇಸುವನ್ನ ಸೇರಿಸೋದ್ರ ಮೂಲಕವಾಗಿ ಈ ಸಾಧಿತ ಧಾತುವನ್ನ ನಾವು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳು ಅಂತ ಹೇಳಿ ಗುರುತಿಸ್ಕೊಳ್ತೀವಿ. ಧಾತುಗಳಲ್ಲಿ ಮೂಲ ಧಾತು ಆಯ್ತು, ಅದಾದ್ಮೇಲೆ ಸಾಧಿತ ಧಾತು ಆಯ್ತು, ಅದಾದ್ಮೇಲೆ ಸಕರ್ಮಕ ಧಾತುವನ್ನ ನೋಡ್ತಾ ಇದ್ದೀವಿ, ಅಕರ್ಮಕ ಧಾತುವನ್ನ ನೋಡ್ತಾ ಇದ್ದೇವೆ. ಏನು ಈ ಸಕರ್ಮಕ ಅಕರ್ಮಕ ಧಾತು ಅಂತ ಹೇಳೋದಾದ್ರೆ, ಸಕರ್ಮಕ ಧಾತು ಅಂತಂದ್ರೆ ಒಂದು ವಾಕ್ಯದಲ್ಲಿ ಬಳಕೆಯಲ್ಲಿರುವ ಕ್ರಿಯಾಪದವು ಕರ್ಮಪದವನ್ನು ಬಳಸಿಕೊಂಡರೆ ಅದನ್ನೇ ಸಕರ್ಮಕ ಧಾತು. ಕ್ರಿಯಾಪದ ನೇರವಾಗಿ ಆ ಪದವನ್ನೇ ಬಳಸ್ಕೊಳ್ಬೇಕದು. ಅಂತಹ ಪದಗಳಿಗೆ ಸಕರ್ಮಕ ಧಾತುಗಳು ಅಂತ ಹೇಳಿ ಕರೀತಾರೆ. ಇಲ್ಲಿ ಅವನು ಅವನು ಪ್ರಾಣಿಯನ್ನು ರಕ್ಷಿಸಿದನು. ಈ ರಕ್ಷಿಸು ಅಂತ ಬಂತಲ್ಲ, ಇದನ್ನೇ ನೇರವಾಗಿ ಬಳಸ್ಕೊಳ್ತು. ಆ ವಾಕ್ಯದ ಬಳಕೆಯಲ್ಲಿರುವ ಕ್ರಿಯಾಪದ ಕರ್ಮ ಪದವನ್ನ ಬಳಸ್ಕೊಂಡ್ರೆ, ಅಂದ್ರೆ ಕ್ರಿಯೆಯನ್ನು ತೋರಿಸ್ತಾ ಇರತಕ್ಕಂತಹ ಪದವನ್ನೇ ತೋರಿಸ್ತಾ ಇದೆ. ಅಂದ್ರೆ SOV ಅಂತ ಹೇಳಿ ಕರ್ತೃ ಕರ್ಮ ಕ್ರಿಯಾ ಅಂತ ಕರಿತೀವಲ್ವಾ, ಕರ್ಮ ಪದವನ್ನೇ ಬಳಸ್ಕೊಂಡ್ರೆ, ಕ್ರಿಯಾಪದ ಕರ್ಮ ಪದವಾಗೇ ಇತ್ತು ಅಂತ ಹೇಳಿದ್ರೆ ಅದನ್ನ ಇಲ್ಲಿ ಏನಂತ ಕರೀತಿದ್ದಾರೆ, ಸಕರ್ಮಕ ಧಾತು ಅಂತ ಹೇಳಿ ಕರೀತಿದ್ದಾರೆ. ಅಕರ್ಮಕ ಧಾತು ಅಂತ ಹೇಳಿದ್ರೆ ಏನು, ಒಂದು ವಾಕ್ಯದಲ್ಲಿ ಬಳಕೆಯಲ್ಲಿರುವ ಕ್ರಿಯಾಪದವು ಕರ್ಮಪದವನ್ನು ಬಳಸಿಕೊಳ್ಳದಿದ್ದರೆ ಅದನ್ನ ಅಕರ್ಮಕ ಧಾತು ಅಂತ ಹೇಳಿ ಕರೀತಾರೆ. ಎಕ್ಸಾಂಪಲ್ ಇಲ್ಲೇನ್ ಕೊಡ್ತಿದ್ದಾರೆ, ಓದನು ಮತ್ತೆ ಬಂದನು. ಓದನು ಮತ್ತೆ ಬಂದನು ಅಂದ್ರೆ ಈ ವಾಕ್ಯದ ಕೊನೆಯಲ್ಲಿ ಬರತಕ್ಕಂತಹ ಅಕ್ಷರಗಳಿವು, ಯಾವುದು ಈ ಪದಗಳು. ಅಲ್ಲೇನಾಗ್ತಾ ಇದೆ, ಸಕರ್ಮಕ ಧಾತುವಿನಲ್ಲಿ ಅಂತ ಹೇಳಿದ್ರೆ ಕರ್ಮ ಅಂದ್ರೆ ಕರ್ತೃ ಕರ್ಮ ಕ್ರಿಯೆ. ನಮ್ಮ ಅಕ್ಷರದ ಅಂದ್ರೆ ವಾಕ್ಯದ ಫಾರ್ಮೆಟಿಂಗ್ ಫಸ್ಟ್ ಅಲ್ಲಿ ಏನ್ ಬರ್ಬೇಕು ಅಂತ ಹೇಳಿದ್ರೆ ಕರ್ತೃ ಬರ್ಬೇಕು. SOV ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಲ್ವ, ಆ ತರ ಸಬ್ಜೆಕ್ಟ್ ಬರ್ಬೇಕು, ಅದಾದ್ಮೇಲೆ ಆಬ್ಜೆಕ್ಟ್, ಅದಾದ್ಮೇಲೆ ವರ್ಕ್. ಸೊ ಆದ್ರಿಂದ ಇಲ್ಲಿ ಕರ್ಮ ಪದವನ್ನೇ ಬಳಸ್ಕೊಂಡ್ರೆ ಅದನ್ನ ಸಕರ್ಮಕ ಧಾತು ಅಂತ ಹೇಳಿ ಕರಿತೀವಿ. ಈ ಪದಗಳನ್ನ ಬಳಸ್ಕೊಳ್ಳಿಲ್ಲ, ಕರ್ಮ ಪದವನ್ನ ಬಳಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದನ್ನ ಅಕರ್ಮಕ ಧಾತು ಅಂತ ಹೇಳಿ ಕರಿತೀವಿ. ಅವನು ಶಾಲೆಗೆ ಹೋದನು. ಸೊ ಇಲ್ಲಿ ಹೋದನು ಅಂತಕ್ಕಂಥದ್ದು ಕೊನೆಗೆ ಬಂತು. ಸೊ ಕೊನೆಗೆ ಬಂದಾಗ ಇದು ಕರ್ಮ ಪದವನ್ನ ಬಳಸ್ಕೊಂಡಿಲ್ಲ. ಸೊ ಕರ್ಮ ಪದವನ್ನ ಬಳಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದು ಸಕರ್ಮಕ ಧಾತು ಆಯ್ತು. ಇದು ಅಕರ್ಮಕ ಧಾತುವಾಗಿ ಕಾಣಿಸ್ಕೊಳ್ಳುತ್ತೆ. ಐ ಹೋಪ್ ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಇವತ್ತಿನ ತರಗತಿಯಲ್ಲಿ ಕ್ರಿಯಾಪದ ಅಂದ್ರೇನು, ಕ್ರಿಯಾಪದದ ಮೂಲ ರೂಪ ಹೇಗೆ, ಆ ಕ್ರಿಯಾಪದದ ಮೂಲ ರೂಪವಾದ ಸೃಷ್ಟಿ ಹೇಗಾಯ್ತು, ಧಾತು ಅಂದ್ರೆ ಏನು, ಧಾತುವನ್ನ ಮೂರು ರೂಪಗಳಲ್ಲಿ ಹೇಗೆ ಮೂಲ ಧಾತು ಅಂದ್ರೇನು, ಸಾಧಿತ ಧಾತು ಅಂದ್ರೇನು, ಸಾಧಿತ ಧಾತುವನ್ನ ಮೂರು ರೂಪದಲ್ಲಿ ಹೇಗೆ ನಾವು ಸೃಷ್ಟಿ ಮಾಡ್ಕೊಳ್ಳೋದನ್ನ ನೋಡಿದ್ವಿ. ಅದಾದ್ಮೇಲೆ ಸಕರ್ಮಕ ಧಾತು ಅಂದ್ರೇನು, ಅಕರ್ಮಕ ಧಾತು ಅಂತ ಹೇಳಿದ್ರೆ ಏನು ಅನ್ನೋ ಒಂದು ವಿಷಯವನ್ನ ಇವತ್ತಿನ ತರಗತಿಯಲ್ಲಿ ನಾವು ಕಲ್ತ್ಕೊಂಡಿದ್ದೇವೆ. ಸೊ ಕಲ್ತ್ಕೊಂಡಿರೋದ್ರಿಂದ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡ್ರೆ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.